ನಾನು ಮಾತ್ರ ಹೇಳಿದೆ, ಯಾರನ್ನ ಕೈ ಹಿಡಿತಾರೋ, ಯಾಕಂದರೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೆ ಕೈ ಕೊಡ್ತಾರೋ, ಯಾಕಂದರೆ ಈ ಹಿಂದೆ ಅದನ್ನು ಕೂಡ ನಾವು ಕಂಡಿದ್ದೀವಿ. ಕ್ರಾಸ್ ವೋಟ್ ತೂಗುಗತ್ತಿ ತೂಗ್ತಾ ಇದೆ. ಹಿಂದೆಲ್ಲ ನೋಡಿಲ್ವಾ, ನಾಯಕರ ಮುಖಕ್ಕೆ ರಾಚಂಗ್ ಹಿಡಿದು ನಾವು ಇಂಥವ್ರಿಗೆ ವೋಟ್ ಹಾಕಿದ್ವಿ ಅಂತ ಹೇಳಿದಂಥದ್ದನ್ನೂ ಕೂಡ ನಾವು ಕಂಡಿದ್ದೀವಿ. ಹೀಗಾಗಿ ಯಾರು ಎಲ್ಲಿ ಕೈ ಕೊಟ್ಟು ಬಿಡ್ತಾರೋ ಅನ್ನುವಂಥ ಭಯ ಆತಂಕ ಕೂಡ ದಳಪತಿಗಳಿಗಿದೆ. ಜೆಡಿಎಸ್ಗೆ ಮೇಲ್ನೋಟಕ್ಕೆ ನೇರವಾಗಿ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಬಹುದು. ಸಿದ್ದರಾಮಯ್ಯ ಅವರು ಯಾವ ಸ್ವರೂಪದಲ್ಲಿ ಆಪರೇಷನ್ ಕಮಲರಾಮಯ್ಯ ಅಂತ ಹೇಳ್ಬೋದು, ಏನು ಬೇಕಿದ್ರು ಕರ್ಕೊಳ್ಬಹುದು ಅವರನ್ನ. ಆದರೆ ಜೆಡಿಎಸ್ಗೆ ಇರುವಂಥ ದೊಡ್ಡ ಸವಾಲೇನು ಗೊತ್ತಾ, ಅದು ತನ್ನ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತ ಹೇಳಿ. ತನ್ನ ಪಾಳೆಯದಲ್ಲಿರುವಂತಹ ಅಷ್ಟೂ ಜನ 32 ವೋಟ್ಗಳು ತನ್ನ ಬುಟ್ಟಿಯಲ್ಲಿ ಏನಿದ್ದಾವೆ ಅವೆಲ್ಲವೂ ಕೂಡ 32 ಮತಗಳು ತಮ್ಮ ಅಭ್ಯರ್ಥಿಯ ಪರವಾಗಿ ಚಲಾವಣೆ ಆಗುತ್ತಾ ಇಲ್ವಾ, ಇದು ಬಹಳ ಮುಖ್ಯವಾದಂತಹ ಸವಾಲಿನ ವಿಚಾರ. ಇಲ್ಲಿ GTD ಇರಬಹುದು, ದಳಪತಿಗಳು ಹಿಂದೆ ಅವ್ರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ, ಪಕ್ಷ ಯಾವ ಅಭ್ಯರ್ಥಿಯನ್ನು ಹಾಕ್ತಾರೋ ಅವರ ಪರವಾಗಿ ನಾನು ಮತ ಚಲಾಯಿಸ್ತೀನಿ ಅಂತೇಳಿ. ಆದರೆ ಗುಬ್ಬಿಯ ಶಾಸಕರ ಕ್ಷೇತ್ರದಲ್ಲಿ ಹೋಗಿ ಆಲ್ರೆಡಿ ಒಬ್ಬ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಬಂದಿದ್ದಾರೆ. ಹೀಗಿರುವಾಗ ಗುಬ್ಬಿ ಶಾಸಕ JDS ಹೇಳಿದ ಮಾತನ್ನು ಕೇಳ್ತಾರ? ಕೋಲಾರದ ಶ್ರೀನಿವಾಸ್ ಗೌಡ್ರು ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರ ಸರ್ಕಾರದ ಸಮರ್ಥನೆಯ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳು ಒಂದು ಭಾಗ, ಆದರೆ ಅದಾದ ನಂತರ ನಡೆದಿರುವಂತಹ ಬೆಳವಣಿಗೆ ಬೇರೆ. ಕೋಲಾರಕ್ಕೆ ಹರಿಸಿರುವಂತಹ ನೀರಿನ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಆಡಿರುವಂತಹ ಮಾತು ಮತ್ತು ಅದಕ್ಕೆ ಶ್ರೀನಿವಾಸ್ ಗೌಡರು ಕೊಟ್ಟಿರುವಂತಹ ಉತ್ತರವನ್ನು ನಾವು ನೋಡಿದ್ವಿ. ಹೀಗಾಗಿ ಕೋಲಾರದ ಶ್ರೀನಿವಾಸ್ ಗೌಡರು ನಿಜಕ್ಕೂ ನಿಲ್ತಾರಾ JDSನ ಜೊತೆಗೆ? ಅರಸೀಕೆರೆಯ ಶಿವಲಿಂಗೇಗೌಡರ ಕತೆ ಏನು? ಅರಸೀಕೆರೆಯ ಶಿವಲಿಂಗೇಗೌಡರು ನಿಲ್ತಾರಾ? ಮೊನ್ನೆ ಹೇಳಿದ್ರು, ಅತ್ಯಂತ ದೊಡ್ಡ ಡ್ರಾಮಾ ಆರ್ಟಿಸ್ಟ್, ಇಂತಹ ನಾಟಕ ಆಡೋರನ್ನ ನಾವು ನೋಡಿಲ್ಲ, ಈ ಮಾತನ್ನ ಹೇಳಿದ್ರು. ಆದರೆ ಇವರಿಷ್ಟರ ನಡುವೆ AT ರಾಮಸ್ವಾಮಿ ಅವರು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಹೆಜ್ಜೆ ಆ ಕಡೆ ಇಟ್ಟಂಗೆ ಭಾಸವಾಗ್ತಾ ಇತ್ತು. ಆದರೆ ಅವರು ವಾಪಸ್ ದಳಪತಿಗಳ ಜೊತೆಗೇನೆ ಮುಂದುವರೆದಿದ್ದಾರೆ. ನಿನ್ನ ನಾಮಿನೇಷನ್ ಸಂದರ್ಭದಲ್ಲಿ ಕೂಡ ಜೊತೆಗೆ ಬಂದಿದ್ದಾರೆ. ಹಾಗಾದ್ರೆ ಕ್ರಾಸ್ ವೋಟ್ ಅನ್ನು ತಪ್ಪಿಸೋದಿಕ್ಕೆ JDSನ ಪ್ಲಾನ್ ಏನೇನು ವರದಿ ತೋರಿಸಿ ನೋಡಿ. ರಾಜ್ಯಸಭೆ ಚುನಾವಣೆ ಅಖಾಡದಲ್ಲಿ ಒಂದಿಲ್ಲೊಂದು ರಣತಂತ್ರ, ಪ್ರತಿತಂತ್ರ ತೆರೆಮರೆಯಲ್ಲಿ ಕರಾಮತ್ತು ನಡೆಯುತ್ತಿದೆ. ಸಿದ್ದರಾಮಯ್ಯ ಉರುಳಿಸಿರೋ ದಾಳಕ್ಕೆ ರಣಕಣದಲ್ಲಿ ಮೆಗಾ ಫೈಟ್ ಮತ್ತೊಂದು ಹಂತವನ್ನ ತಲುಪಿದೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಅಸ್ತ್ರಕ್ಕೆ ದಳಪತಿಗಳು ತಮ್ಮದೇ ಸ್ಟೈಲ್ನಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ರಾಜ್ಯಸಭೆ ರೋಚಕ ಹಣಾಹಣಿಯಲ್ಲಿ ಕ್ರಾಸ್ ಔಟ್ ಕರಾಮತ್ತು ನಡೆಯೋ ಆತಂಕ JDSಗೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾಗಿದೆ. ರಾಜ್ಯಸಭೆ ಕಣದಲ್ಲಿ ನಡೆಯುತ್ತಾ ಕ್ರಾಸ್ ವೋಟ್ ಕರಾಮತ್ತು. ಶಾಸಕರ ಮುನಿಸು, ದಳಪತಿಗಳಿಗೆ ಅಡ್ಡ ಮತದಾನದ ದಿಗಿಲು. ಎಸ್, ರಾಜ್ಯಸಭೆ ರಣಾಂಗಣದಲ್ಲಿ ಗೆದ್ದು ಬೀಗೋಕೆ 3 ಪಕ್ಷಗಳ ಸಮರಾಭ್ಯಾಸ ಜೋರಾಗಿದೆ. ಆದ್ರೆ ಕಾಂಗ್ರೆಸ್ 2ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು JDSಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ದಳಪತಿಗಳಿಗೆ 1 ಸ್ಥಾನ ಗೆಲ್ಲಲು ಸಂಖ್ಯಾಬಲದ ಕೊರತೆ ಒಂದ್ ಕಡೆ ಇದ್ರೆ, ಸ್ವಪಕ್ಷೀಯರ ಅಡ್ಡ ಮತದಾನ ಮಾಡೋ ದಿಗಿಲು ಹೆಚ್ಚಾಗಿದೆ. ಒಂದು ವೇಳೆ ಯಾರಾದ್ರೂ ಅಡ್ಡ ಮತದಾನ ಆಟ ಆಡಿದ್ರೆ ಗೆಲುವಿನ ಹಾದಿ ಮತ್ತಷ್ಟು ಕಠಿಣವಾಗಲಿದೆ. ಈಗಾಗಲೇ JDSನ 4 ರಿಂದ 5 ಶಾಸಕರು ಪಕ್ಷದಿಂದ ದೂರ ಉಳಿದಿರೋದು ದಳಪತಿಗಳಿಗೆ ಟೆನ್ಷನ್ ತಂದಿಟ್ಟಿದೆ. ಅಷ್ಟಕ್ಕೂ ಮುನಿಸಿಕೊಂಡಿರೋ ತೆನೆಕಲಿಗಳು ಯಾರು, ಶಾಸಕರ ಅಸಮಾಧಾನಕ್ಕೆ ಕಾರಣಗಳೇನು ಅನ್ನೋದನ್ನೇ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ JDS ಶಾಸಕ GT ದೇವೇಗೌಡಗೆ ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ಮುನಿಸು ಇದೆ ಎನ್ನಲಾಗ್ತಿದೆ. ಅಲ್ಲದೆ GTD ಹಾಗೂ ಸಾರಾ ಮಹೇಶ್ ನಡುವೆ ಅಸಮಾಧಾನ ಮುಗಿಲಿದ್ದಿದೆ. ಇದರ ಜೊತೆಗೆ ಶಾಸಕ ಸಾರಾ ಮಹೇಶ್ ಪರ HDK ನಿಂತಿದ್ದಾರೆ ಅನ್ನೋ ಬೇಸರ ಕೂಡ ಇದೆಯಂತೆ. ಇನ್ನೊಂದೆಡೆ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನವಾದ ಬಳಿಕ GTD ಪಕ್ಷದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸೇರಲು GT ದೇವೇಗೌಡ ಒಲವನ್ನ ತೋರಿದ್ದಾರೆ ಎನ್ನಲಾಗ್ತಿದೆ. ಹಲವು ಬಾರಿ ಸಿದ್ದರಾಮಯ್ಯ DKಶಿ ಜೊತೆ GTD ಮಾತುಕತೆ ಕೂಡ ನಡೆಸಿದ್ದಾರಂತೆ. ಹೀಗಾಗಿ GTD ಅಡ್ಡ ಮತದಾನ ಮಾಡೋ ಆತಂಕ JDSಗೆ ಕಾಡ್ತಿದೆ ಎನ್ನಲಾಗಿದೆ. ಆದ್ರೆ JDS ಅಭ್ಯರ್ಥಿಗೆ ಮತದಾನವನ್ನ ಮಾಡೋದಾಗಿ GTD ಈಗಾಗಲೇ ಸ್ಪಷ್ಟಪಡಿಸಿದ್ದಾರಂತೆ.
ಶಾಸಕ ಜಿಟಿ ದೇವೇಗೌಡರ ಅಸಮಾಧಾನದ ಬೇಗುದಿ ಒಳಗೊಳಗೆ ಬೇಯುತ್ತಿದ್ರೆ ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ನಡೆ ಕೂಡ ಜೆಡಿಎಸ್ಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ. ಕುಮಾರಸ್ವಾಮಿ ಅತ್ಯಪ್ತರಾಗಿದ್ದ ಶಾಸಕ ಗುಬ್ಬಿ ಶ್ರೀನಿವಾಸ್ ಮನಸ್ಸು ತಾರಕಕ್ಕೇರಿದೆ. ಪಕ್ಷದ ನಾಯಕತ್ವದ ಬಗ್ಗೆ ಗುಬ್ಬಿ ಶ್ರೀನಿವಾಸ್ಗೆ ಅಸಮಾಧಾನವಿದೆ ಎನ್ನಲಾಗಿದೆ. ಅಲ್ಲದೆ ಸಮ್ಮಿಶ್ರ ಸರ್ಕಾರದಲ್ಲಿ ಸೂಕ್ತ ಖಾತೆ ನೀಡಿಲ್ಲ ಅನ್ನೋ ಬೇಸರ ಕೂಡ ಶ್ರೀನಿವಾಸ್ಗೆ ಇದೆಯಂತೆ. ಇನ್ನು ಎಚ್ ಡಿ ದೇವೇಗೌಡರ ವಿರುದ್ಧ ಬಹಿರಂಗವಾಗಿ ಶ್ರೀನಿವಾಸ್ ಟೀಕಾಪ್ರಹಾರವನ್ನ ಮಾಡಿದ್ರು. ಗುಬ್ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ್ಗೆ ಪರ್ಯಾಯವಾಗಿ ಜೆಡಿಎಸ್ ನಾಯಕರು ಅಭ್ಯರ್ಥಿಯನ್ನ ರೆಡಿ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹಲವು ತಿಂಗಳಿನಿಂದ ಗುಬ್ಬಿ ಶ್ರೀನಿವಾಸ್ ಪಕ್ಷದಿಂದ ದೂರವೇ ಉಳಿದಿದ್ದಾರಂತೆ. ಅಲ್ಲದೆ ಶ್ರೀನಿವಾಸ್ ಅಡ್ಡ ಮತದಾನ ಮಾಡೋ ಆತಂಕ ದಳಪತಿಗಳಿಗೆ ಕಾಡುತ್ತಿದೆ ಎನ್ನಲಾಗ್ತಿದೆ. ಇಷ್ಟೇ ಅಲ್ಲ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮುನಿಸು ಜೆಡಿಎಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೀಗಾಗಿ ಶಿವಲಿಂಗೇಗೌಡ ನಡೆ ಬಗ್ಗೆಯೂ ಜೆಡಿಎಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಅದ್ಯಾಕೆ ಅನ್ನೋದನ್ನೇ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಶಾಸಕ ಶಿವಲಿಂಗೇಗೌಡರನ್ನ ಪಕ್ಷದಲ್ಲಿ ಗೌರವಯುತವಾಗಿ ನಡೆಸಿಕೊಂಡಿಲ್ಲ ಅಂತ ಅಸಮಾಧಾನ ಇದೆಯಂತೆ. ಅಲ್ಲದೆ ವಿಧಾನಸಭೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿಯೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪರ ಬಹುಪರಾಗ್ ಹಾಕಿದ್ದಾರೆ. ಇಷ್ಟೇ ಅಲ್ಲ, ನಾನು ಶಾಸಕನಾಗಲು ಸಿದ್ದರಾಮಯ್ಯ ಕಾರಣವೆಂದು ಶಿವಲಿಂಗೇಗೌಡ ಹೇಳಿದ್ರು. ಇದೇ ವಿಚಾರವಾಗಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ತೀವ್ರ ಬೇಸರವಾಗಿತ್ತು. ಶಿವಲಿಂಗೇಗೌಡರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ಇದಾದ ಬಳಿಕ ಹಾಸನದಲ್ಲಿ ನಡೆದ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡ ವಿರುದ್ಧ ಎಚ್ಡಿಕೆ ಮತ್ತು ಎಚ್ಡಿಡಿ ಆಕ್ರೋಶವನ್ನ ಹೊರಹಾಕಿದ್ರು. ಶಿವಲಿಂಗೇಗೌಡ ಬದಲಿಗೆ ಪರ್ಯಾಯ ನಾಯಕನ ಬಗ್ಗೆ ದಳಪತಿಗಳು ಪ್ರಸ್ತಾಪವನ್ನ ಮಾಡಿದ್ರು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಶಿವಲಿಂಗೇಗೌಡ ಪಕ್ಷದಿಂದ ಮತ್ತಷ್ಟು ದೂರ ಉಳಿದಿದ್ರು. ಶಿವಲಿಂಗೇಗೌಡರನ್ನ ಮನವೊಲಿಸಲು ಎಚ್.ಡಿ. ರೇವಣ್ಣ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು ಎನ್ನಲಾಗಿದೆ. ಹೀಗಾಗಿ ಎರಡು ದೋಣಿಯಲ್ಲಿ ಕಾಲಿಟ್ಟಿರೋ ಶಿವಲಿಂಗೇಗೌಡ ಬಗ್ಗೆ ದಳಪತಿಗಳಿಗೆ ಅನುಮಾನ ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಶಿವಲಿಂಗೇಗೌಡ ಅಡ್ಡ ಮತದಾನ ಮಾಡಬಹುದು ಅನ್ನೋ ದಿಗಿಲು ಕಾಡ್ತಿದೆ. ತೆನೆಮನೆಯಲ್ಲಿ ಶಾಸಕರ ಅಸಮಾಧಾನದ ಬೆಂಕಿ ಹೊತ್ತಿಕೊಂಡಿರೋದು ದಳಪತಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದಂತೆ ಕಾಣ್ತಿದೆ. ಇದರ ನಡುವೆ ಕೋಲಾರ ಶಾಸಕ ಶ್ರೀನಿವಾಸ್ ಗೌಡ ಬಗ್ಗೆಯೂ ದಳಪತಿಗಳಿಗೆ ಡೌಟ್ ಕಾಡ್ತಾ ಇದೆಯಂತೆ. ಕೋಲಾರ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಎಚ್ಡಿಕೆ ನಡುವೆ ಮೊದಲಿನಿಂದಲೂ ಮುನಿಸು ಇದೆಯಂತೆ. ಎಚ್ಡಿಕೆ ಕೋಲಾರಕ್ಕೆ ಭೇಟಿ ನೀಡಿದ ಟೈಮ್ನಲ್ಲಿ ಇಬ್ಬರ ನಡುವೆ ವಾಕ್ಸಮರ ಜೋರಾಗಿ ನಡೀತಿತ್ತು. ಇನ್ನು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಶ್ರೀನಿವಾಸ್ ಗೌಡ ಕಾಂಗ್ರೆಸ್ ಸೇರಿದ್ದಾರೆ. ಈ ವಿಚಾರ ದಳಪತಿಗಳಿಗೆ ಗೊತ್ತಾದ ಮೇಲೆ ಶ್ರೀನಿವಾಸ್ ಗೌಡ ಸ್ಥಾನಕ್ಕೆ ಪರ್ಯಾಯ ಅಭ್ಯರ್ಥಿ ರೆಡಿ ಮಾಡಿದ್ದಾರಂತೆ. ಅಲ್ಲದೆ ಶ್ರೀನಿವಾಸ್ ಗೌಡ ಕ್ರಾಸ್ ವೋಟಿಂಗ್ ಮಾಡೋ ಡೌಟ್ ಕೂಡ ಜೆಡಿಎಸ್ ನಾಯಕರಿಗೆ ಕಾಡುತ್ತಿದೆ. ರಾಜ್ಯಸಭೆ ಚುನಾವಣೆ ಟೈಮ್ನಲ್ಲಿ ಶಾಸಕರ ಮುನಿಸು ದಳಪತಿಗಳಿಗೆ ದಿಗಿಲು ಹುಟ್ಟಿಸಿದೆ. ಈ ನಾಲ್ವರು ಶಾಸಕರ ಜೊತೆಗೆ ಅರಕಲಗೂಡು ಶಾಸಕ ಎ.ಟಿ. ರಾಮಸ್ವಾಮಿಗೆ ಕೂಡ ಪಕ್ಷದ ನಾಯಕತ್ವ ವಿಚಾರಕ್ಕೆ ಒಳಗೊಳಗೆ ಅಸಮಾಧಾನವಿತ್ತಂತೆ. ಇದನ್ನೇ ಲಾಭ ಮಾಡಿಕೊಂಡಿದ್ದ ಕಾಂಗ್ರೆಸ್ ನಾಯಕರು ಎ.ಟಿ. ರಾಮಸ್ವಾಮಿಗೆ ಗಾಳ ಕೂಡ ಹಾಕಿದ್ರಂತೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆಗಿದ್ದ ಮಾಜಿ ಸಿಎಂ ಎಚ್.ಡಿ.ಕೆ ಶಾಸಕ ಎ.ಟಿ. ರಾಮಸ್ವಾಮಿ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಮುನಿಸಿಗೆ ಮದ್ದನಾರದಿದ್ರು. ಇದಾದ ಬಳಿಕ ರಾಜ್ಯಸಭೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ನಾಮಿನೇಷನ್ ಸಲ್ಲಿಕೆ ವೇಳೆ ಶಾಸಕ ಎ.ಟಿ. ರಾಮಸ್ವಾಮಿ ಹಾಜರಿದ್ರು. ಒಟ್ನಲ್ಲಿ ರಾಜ್ಯಸಭೆ ಕದನಕಣ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ಬಿಟ್ಟಿರೋ ಬಾಣ ಒಂದ್ ಕಡೆ ಜೆಡಿಎಸ್ಗೆ ಟೆನ್ಷನ್ ತಂದಿಟ್ಟಿದ್ರೆ, ಅಸಮಾಧಾನಿತ ಶಾಸಕರು ಕ್ರಾಸ್ ವೋಟ್ ಮಾಡೋ ಆತಂಕ ಕೂಡ ಮತ್ತೊಂದು ತಲೆನೋವನ್ನ ತಂದಿಟ್ಟಿದೆ. ಹೀಗಾಗಿ ಮುನಿಸಿಕೊಂಡಿರೋ ಶಾಸಕರ ಮನವೊಲಿಸಲು ಎಚ್.ಡಿ.ಕೆ ಮತ್ತು ಎಚ್.ಡಿ. ರೇವಣ್ಣ ಕಸರತ್ತನ್ನ ಮಾಡ್ತಿದ್ದಾರೆ. ಅಲ್ಲದೆ ಹಿರಿಯ ಶಾಸಕರಿಗೂ ಜವಾಬ್ದಾರಿ ನೀಡಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ರಾಜ್ಯಸಭೆ ಚುನಾವಣೆ ಫಲಿತಾಂಶದ ನಂತರ ಗೊತ್ತಾಗಬೇಕಿದೆ. ಸುನೀಲ್, ಟಿವಿ9 ಬೆಂಗಳೂರು. ಇಲ್ಲಿ ಕ್ರಾಸ್ ವೋಟ್ನ ಕಣ್ಣಿರುವಂಥದ್ದು ಮುಖ್ಯವಾಗಿ ಜೆಡಿಎಸ್ನ ಕಡೆಗೆ. ಹಾಗೆಂತೇಳಿ ಅದು ಕಾಂಗ್ರೆಸ್ನಿಂದಲೂ ಕ್ರಾಸ್ ವೋಟ್ ಆಗಲೇಬಾರ್ದು ಅಂತೇನೂ ಇಲ್ಲ.
ಬಿಜೆಪಿ ಇಲ್ಲಿ ಯಾವ ಸ್ಟ್ರಾಟಜಿಯನ್ನು ಅನುಸರಿಸುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಕಾಂಗ್ರೆಸ್ ಕಡೆಗೆ ಮಾತ್ರ ಕ್ರಾಸ್ ಓಟ್ ಆಗಿ ಮತಗಳ ಹಂಚಿಕೆ ಆಗ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯು ಕೂಡ ಈ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹದ್ದು ಬಹಳ ಗಮನಾರ್ಹವಾಗಿರುವಂತಹ ಅಂಶ. ಆರ್ ಅಶೋಕ್ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇಲ್ಲಿ ಒಂದು JDS ನಿಂದ ಸುಮಾರು 4 ಜನ ಶಾಸಕರು ಕಾಂಗ್ರೆಸ್ ಕಡೆಗೆ ಕ್ರಾಸ್ ವೋಟ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ, ಅದು ಮೇಲ್ನೋಟಕ್ಕಿರುವಂತಹ ನಿರೀಕ್ಷೆ. ಆದರೆ ಬಿಜೆಪಿ ಯಾವ ಲೆಕ್ಕಾಚಾರವನ್ನು ಹಾಕೊಂಡಿದೆ? ಹರಿಪ್ರಸಾದ್, ಬಿಜೆಪಿ ಕೂಡ ಕ್ರಾಸ್ ವೋಟ್ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದೆ. ಈಗಾಗಲೇ ಈ ಸೂಚನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬಿಜೆಪಿ ಕಡೆಯಿಂದ ಕೂಡ ನೀಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈ ಒಂದು ವಿಚಾರವನ್ನು ಉಡುಪಿಯಲ್ಲಿ ಹೇಳಿದರೆ, ಎಲ್ಲಾ ಪಕ್ಷದಲ್ಲೂ ಕೂಡ ನಮಗೆ ಸ್ನೇಹಿತರಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರೆ ಸಚಿವ ಅಶೋಕ್ ಅವರು ಅಡ್ಡ ಮತದಾನ ಆಗಬಹುದು ಅನ್ನುವಂತಹ ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಇಲ್ಲಿ ಇರುವಂತಹ ವಿಚಾರ ಏನಂದ್ರೆ, ಬಿಜೆಪಿಯಿಂದ ಈಗಾಗಲೇ ಕೆಲವೊಂದಷ್ಟು JDSನ ಶಾಸಕರನ್ನ ಸಂಪರ್ಕ ಮಾಡಲಾಗಿದೆ. ಅದು ಸಂಪರ್ಕ ಮಾಡಿರುವಂತದ್ದು ಮುಂದಿನ ಚುನಾವಣೆಯ ವೇಳೆಗೆ ಅವ್ರನ್ನ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕವನ್ನ ಮಾಡಿರುವಂತದ್ದು. ಹೀಗಾಗಿ ಯಾರ್ಯಾರು ಬಿಜೆಪಿ ಶಾಸಕರನ್ನ JDS ಶಾಸಕರನ್ನ ಸಂಪರ್ಕ ಮಾಡಿದಾರೋ ಅವರೆಲ್ಲರೂ ಕೂಡ ಬಹುತೇಕ ಕನಿಷ್ಠ 3 ರಿಂದ 5 ಜನ ಆದ್ರೂ ನಮಗೆ ಮತವನ್ನ ಹಾಕಬಹುದು, ಪ್ರಥಮ ಪ್ರಾಶಸ್ತ್ಯ ಮತಗಳು ಆ ಕಡೆಯಿಂದ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಬಿಜೆಪಿ ಇಟ್ಟುಕೊಂಡಿದೆ. ಹೀಗಾಗಿ ಈ ಹಿಂದೆ ಅವರನ್ನ ಸಂಪರ್ಕ ಮಾಡಿರುವಂತಹ ಕಾರಣಕ್ಕಾಗಿ ಮತ್ತೆ ಈ ಬಾರಿ ಈಗ ಚುನಾವಣೆಯ ಸಂದರ್ಭದಲ್ಲಿ ಅವರನ್ನ ಮನವೊಲಿಸುವಂಥದ್ದು ಅಥವಾ ಮತ್ತೊಂದು ಬಾರಿ ಅವರನ್ನ ಸಂಪರ್ಕ ಮಾಡಿ ಅವರಿಂದ ಮತವನ್ನ ಹಾಕಿಸುವಂಥದ್ದು ದೊಡ್ಡ ವಿಷಯ ಅಲ್ಲ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಹಾಗಾಗಿ ಎಷ್ಟು ಜನ ಹಾಕ್ತಾರೆ ಅನ್ನುವಂಥದ್ದು ಈಗಲೇ ಖಚಿತವಾಗಿ ಇನ್ನೂ ಕೂಡ ಬಿಜೆಪಿ ನಾಯಕರು ಕೂಡ ಗೊತ್ತಿಲ್ಲ. ಆದರೆ ಈಗಾಗಲೇ ಸಂಪರ್ಕದಲ್ಲಿರುವಂತಹ ನಾಯಕರು ತಮ್ಮ ಪರವಾಗಿ ನಿಲ್ಲಬಹುದು ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ದ್ವಿತೀಯ ಪ್ರಾಶಸ್ತ್ಯದ ಮತದ ಜೊತೆಗೆ JDS ನಿಂದ ಬರಬಹುದಾದಂತಹ ಅಡ್ಡ ಮತದಾನದ ಮೂಲಕ ಬರಬಹುದಾದಂತಹ ಮತಗಳ ಮೂಲಕ ನಾವು 3ನೇ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಕಳುಹಿಸಬಹುದು ಅನ್ನುವಂತಹ ಒಂದು ವಿಶ್ವಾಸವನ್ನ ಇಲ್ಲಿ ಬಿಜೆಪಿ ನಾಯಕರು ಹೊಂದಿರುವಂತದ್ದು. ಅಭ್ಯರ್ಥಿ ಲೆಹರ್ ಸಿಂಗ್ ಕೂಡ ಹೇಳಿದ್ದಾರೆ, ನನಗೆ ಎಲ್ಲಾ ಪಕ್ಷದಲ್ಲೂ ಕೂಡ ಸ್ನೇಹಿತರಿದ್ದಾರೆ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ಆ ಮೂಲಕ ಒಂದು ವಿಚಾರ ಖಚಿತ ಆಗ್ತಾ ಇದೆ, JDS ನ ಒಂದಷ್ಟು ಅಡ್ಡ ಮತದಾನ ಆಗಬಹುದಾದಂತಹ ಮತಗಳ ಮೇಲೆ ಬಿಜೆಪಿ ವಿಶ್ವಾಸವನ್ನು ಇಟ್ಟುಕೊಂಡು 3ನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳುವಂತಹ ಒಂದು ನಂಬಿಕೆಯಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹರಿಪ್ರಸಾದ್. ಎಸ್, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗೆ. ಒಟ್ಟಾರೆಯಾಗಿ ರಾಜ್ಯಸಭೆಯಲ್ಲಿ ಬಹಳಷ್ಟು ರಣತಂತ್ರ ನಡೀತಾ ಇದೆ. ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಸಿದ್ದರಾಮಯ್ಯನವರು ಒಂದು ದಾಳವನ್ನು ಉರುಳಿಸಿದ ನಂತರ ಇಡೀ ಚಿತ್ರಣ ಬದಲಾಗಿರುವಂಥದ್ದು. ಚದುರಂಗದಾಟಕ್ಕೆ ಬಲ ಬಂದಿದೆ. ಅಂತಿಮ ಗೆಲುವು ಯಾರದ್ದು? ಬಹುಶಃ ಮೇಲ್ನೋಟಕ್ಕೆ ಬಿಜೆಪಿ ಗೆಲುವನ್ನು ಸಾಧಿಸುವ ಲಕ್ಷಣ ಕಾಣ್ತಾ ಇದೆ. ಹಾಗೆ ಕಾಂಗ್ರೆಸ್ ಹಿಂದೆ ಸರಿಯುತ್ತಾ, 2ನೇ ಅಭ್ಯರ್ಥಿ ಹಿಂಪಡೆಯುತ್ತಾ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಅದರ ಆಧಾರದಲ್ಲಿನೇ ಮುಂದಿನ ರಾಜಕೀಯ ಚಿತ್ರಣ ನಿರ್ಧಾರ ಆಗುತ್ತೆ.